ಸಚಿವ ಮಹದೇವಪ್ಪನವರ ಬಾಯಲ್ಲಿ ಬೀದಿ ನಾಯಿ ಮಾತು. ನಾಯಕತ್ವದ ಪ್ರಶ್ನೆಗೆ ನಾಯಿ ಉತ್ತರ ಕೈಪಾಳೆಯದಲ್ಲಿ ತಲ್ಲಣ ಮೂಡಿಸಿದೆ. ಸಿಎಂ ಬದಲಾವಣೆ ಪ್ರಶ್ನೆಗೆ ವಿಚಿತ್ರ ಉತ್ತರ ನೀಡಿದ ಎಚ್.ಸಿ. ಮಹದೇವಪ್ಪ. ಸಚಿವ ಮಹದೇವಪ್ಪನವರ ಬಾಯಲ್ಲಿ ಬೀದಿ ನಾಯಿ ಮಾತು. ನಾಯಕತ್ವದ ವಿಚಾರ ಬಂದಾಗ ನಾಯಿ ಉತ್ತರ ಕೈಪಾಳೆಯದಲ್ಲಿ ಇದು ತಲ್ಲಣ ಮೂಡಿಸಿದೆ. ಸಿಎಂ ಬದಲಾವಣೆ ಪ್ರಶ್ನೆಗೆ ವಿಚಿತ್ರ ಉತ್ತರ ನೀಡಿದ ಎಚ್.ಸಿ. ಮಹದೇವಪ್ಪನವರು. ಬೀದಿ ನಾಯಿಗಳನ್ನ ಹಿಡಿದು ಒಳಗಾಕಿ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಕುರ್ಚಿ ಜಗಳದ ಬಗ್ಗೆ ಕೇಳಿದ್ರೆ ನಾಯಿ ಪ್ರಸ್ತಾಪ ಮಾಡಿದ್ಯಾಕೆ ಸಚಿವರು? ಬದನೆಕಾಯಿ ಅಂದ್ರೆ ಹಳಸಿನಕಾಯಿ ಅಂತವರಲ್ಲ. ಮಹದೇವಪ್ಪ ಹೇಳಿಕೆಯ ಗುರಿ ಏನು? ಮಾರ್ಮಿಕವಾಗಿ ಏನಾದರೂ ಹೇಳಿದ್ರೋ ಏನು? ಕಾಂಗ್ರೆಸ್ನಲ್ಲಿ ಶುರುವಾಯಿತು ಗುಸುಗುಸು. ಸ್ವಪಕ್ಷದವರಿಗೆ ಟಾಂಗ್ ಕೊಟ್ರ? ಹಾಗಾದ್ರೆ ಮಹದೇವಪ್ಪನವರು ಸ್ವಪಕ್ಷದವರಿಗೇನಾದ್ರೂ ಈ ತರಹದ ರೂಪದಲ್ಲಿ ಟಾಂಗ್ ಕೊಟ್ರ? ಹೈಕೋರ್ಟ್ ಆದೇಶದ ನೆಪದಲ್ಲಿ ಸ್ವಪಕ್ಷದವರಿಗೆ ಚಾಟಿ. ಡ್ಯಾಮೇಜ್ ಕಂಟ್ರೋಲ್ ಎಚ್ಚೆತ್ತುಕೊಂಡ ಸಚಿವರಿಂದ ಸ್ಪಷ್ಟನೆ. ಹೇಳ್ಬಿಟ್ಟು ತಗಲಾಕೊಂಡವ್ರೆ. ಹೇಳಿಕೆ ಉಲ್ಟಾ ಹೊಡೆಯುತ್ತಿದ್ದಂತೆ ಮಹದೇವಪ್ಪ ಯೂ-ಟರ್ನ್. ನಾನು ಹೈಕೋರ್ಟ್ ಹೇಳಿದ್ದನ್ನಷ್ಟೇ ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿ ಬುದ್ಧಿವಂತಿಕೆಯಿಂದ ಹೇಳಿದ್ರು. ಸ್ಪಷ್ಟನೆ ನೀಡಿದ್ರು. ಆರಿಲ್ಲ ವಿವಾದದ ಕಿಚ್ಚು. ನೀವು ಯೂ-ಟರ್ನ್ ಹೊಡೆದ್ರೆ ನೀವು ಯಾರನ್ನ ಗುರಿಯಾಗಿಸಿಕೊಂಡು ಹೇಳಿರ್ತೀರೋ ಅವರು ಜೀಬ್ರಾ ಕ್ರಾಸಲ್ಲಿ ಬಂದಿರ್ತಾರೆ. ಸಚಿವ ಮಹದೇವಪ್ಪನವರ ಬಾಯಿಯಲ್ಲಿ ಬೀದಿ ನಾಯಿ ಮಾತು. ಸಚಿವ ಮಹದೇವಪ್ಪನವರು ಸ್ವಲ್ಪ ಬುದ್ಧಿವಂತಿಕೆಯ ಮಾತನಾಡೋದಕ್ಕೆ ಹೋದರು. ಅವರ ಬಾಯಲ್ಲಿ ಬೀದಿ ನಾಯಿ ಅನ್ನುವಂಥ ಪದಪ್ರಯೋಗ. ನಾಯಕತ್ವದ ಪ್ರಶ್ನೆಗೆ ನಾಯಿ ಉತ್ತರ ಕೈಪಾಳೆಯದಲ್ಲಿ ತಲ್ಲಣ. ನಾಯಕತ್ವದ ವಿಚಾರ ಬಂದಾಗ ಒಂದಷ್ಟು ಪ್ರಶ್ನೆಗಳು ಮಹದೇವಪ್ಪನವ್ರ ಮುಂದೆ ವ್ಯಕ್ತವಾಯಿತು. ಆ ಪ್ರಶ್ನೆಗಳಿಗೆ ಉತ್ತರಿಸೋ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನು ಒಳಗಾಕಬೇಕು ಅಥವಾ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಉದಾಹರಣೆಯನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಕುರ್ಚಿ ಜಗಳದ ಬಗ್ಗೆ ಕೇಳಿದ್ರೆ ನಾಯಿ ಪ್ರಸ್ತಾಪ ಮಾಡಿದ್ದೆ ಯಾಕೆ ಸಚಿವರು? ಮಾರ್ಮಿಕವಾಗಿ ಯಾರನ್ನೋ ಕಲ್ಪನೆಯಲ್ಲಿ ಇಟ್ಕೊಂಡೇನಾದ್ರೂ ಹಂಗೆ ಹೇಳಿದ್ರ? ಮಹದೇವಪ್ಪ ಹೇಳಿಕೆಯ ಗುರಿ ಯಾರು? ಯಾರ ಬಗ್ಗೆ ಹಂಗೆ ಹೇಳಿದ್ರು? ಕಾಂಗ್ರೆಸ್ನಲ್ಲಿ ಶುರುವಾಯಿತು ಗುಸುಗುಸು. ಸ್ವಪಕ್ಷದವರಿಗೆ ಟಾಂಗ್ ಕೊಟ್ರ ಮಹದೇವಪ್ಪ? ತಮ್ಮ ಮನೆಯವರಿಗೆ ಏನಾದರೂ ಹಿಂಗೆ ಹೇಳಿದ್ರ? ಹೈಕೋರ್ಟ್ ಆದೇಶದ ನೆಪದಲ್ಲಿ ಸ್ವಪಕ್ಷದವರಿಗೇನ ಚಾಟಿ ಬೀಸಿದ್ರ? ಡ್ಯಾಮೇಜ್ ಕಂಟ್ರೋಲ್ ಹಿಂಗೆ ಹೇಳಿದ್ರಲ್ಲ, ಅದಾದ ನಂತರ ಅದ್ರ ಕಿಚ್ಚು ಜೋರಾಯಿತು ಕಾಂಗ್ರೆಸ್ನಲ್ಲಿ. ಅಲ್ಲಿಂದನೇ ಯೂ-ಟರ್ನ್ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಬೇರೆ ತರಹದಲ್ಲಿ ಅದನ್ನು ತಿರುಚೋದಕ್ಕೆ ಪ್ರಯತ್ನ ಪಟ್ಟರು. ಹೇಳಿಕೆ ಉಲ್ಟಾ ಹೊಡೆಯುತ್ತಿದ್ದಂತೆ ಮಹದೇವಪ್ಪ ಯೂ-ಟರ್ನ್. ನಾನು ಹೈಕೋರ್ಟ್ ಹೇಳಿದ್ದನ್ನಷ್ಟೇ ಉಲ್ಲೇಖ ಮಾಡಿದ್ದೀನಿ, ನನ್ನ ಸ್ವಂತ ವಾಕ್ಯ ಏನೂ ಇಲ್ಲ ಅಂತ ಹೇಳಿದ್ರು. ಸ್ಪಷ್ಟನೆ ನೀಡಿದ್ರು. ಆರಿಲ್ಲ ಇನ್ನು ವಿವಾದದ ಕಿಚ್ಚು. ಈ ಬಗ್ಗೆ ಮಹದೇವಪ್ಪನವ್ರು ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅಲ್ಲ, ಈಗ ಸುಮ್ಮನೆ ಅದೇ ರೀತಿಯಲ್ಲಿ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ ಹೇಳಿದೆ, ನೀವ್ ಹೆಂಗ್ ಹೇಳ್ತಾರೆ? ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರು. ಹೇಳಿದ್ ಹೆಂಗಿತ್ತು ಗೊತ್ತಾ ಸರ್? ಆದಿ ಬೀದಿಗಳೆಲ್ಲ ನನಗೆ ಗೊತ್ತಿಲ್ಲಪ್ಪ. ನೀವು ಏನ್ ಮಾಡ್ಕೊಂಡು ನಾ ಹೇಳಿದಾನ? ನೀವ್ ಹೇಳ್ತೀವಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗ್ ಕೊಡ್ಬೇಕು. ಬಾಳನೇ ನಾಯಿ ಅಲ್ಲಾಡಿಸ್ತಾರೆ. ಬೀದಿ ನಾಯಿಗಳ ಓಕೆ, ಥ್ಯಾಂಕ್ ಯು. ಶಿವ ಒಳ್ಳೇದು ಮಾಡಲಿ ನಿಮ್ಗೆಲ್ಲ. ರುದ್ರ ತಾಂಡವ ಮಾಡಿ ಮನಸ್ಸು, ರುದ್ರ ತಾಂಡವದ ಮುಖಾಂತರ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಾರಾಗ್ಲಿ. ಶಿವರಾತ್ರಿ ಆಗಿದೆ. ನಿಮಗೂ ಒಂದು ಅವಕಾಶ ಸಿಗ್ಲಿ ಸರ್. ಅಧಿಕಾರದ ಹಂತದಲ್ಲಿ ರುದ್ರ ತಂಡ ವಾಡಕ್ಕೆ ನೀವೆಲ್ಲ ಎದ್ದುಬಿಟ್ರೆ ನನಗೆ ನೀವು ಬಯಸಿದಂತ ದಿನ ಬರ್ಬೋದು. ಅಷ್ಟು ತನಕ ವೆಯ್ಟ್ ಮಾಡೋಣ. ಹೋದಾಗೆಲ್ಲ ನಿಮ್ ಬೆಂಬಲಿಗರೆಲ್ಲ ಘೋಷಣೆ ಕೊಡ್ತಾರೆ ಮುಂದಿನ ಮುಖ್ಯಮಂತ್ರಿ ಮಹದೇವಪ್ಪ ಅಂತ. ನಾನು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋನು. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಏನ್ ಹೇಳಿದ್ದಾರೆ ಅಂಬೇಡ್ಕರ್ ಅಂದ್ರೆ, ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕತ್ವವನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ ಅಂತ ಹೇಳಿದ್ದಾರೆ.
ಐ ಸ್ಟ್ರಿಕ್ಟ್ಲಿ ಫಾಲೋ ದಿಸ್ ಐಡಿಯಾಲಜಿ. ದಯವಿಟ್ಟು ನಮ್ಮ ಪ್ರಶ್ನವರು ಇದು ನಾಕಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಬೇಡ್ಕರ್ ಮಾಡಿರೋ ಸ್ಪೀಚ್ ಇದು 1949-25 ಕರೆಕ್ಟ್ ಸರ್? ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕನನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ ಅಂತ ಹೇಳಿದ್ದಾರೆ. ನೀವು ಅದಕ್ಕೆ ಕರೆಕ್ಟ್ ಆಗಿದ್ದೀರಾ ಅಂತ ಸರ್? ನಾನು ಡೆಫಿನೆಟ್ ಆಗಿ ನಮ್ಗೆ ಇಷ್ಟಪಡಲ್ಲ. ಸಿದ್ದರಾಮಯ್ಯ ಪೂಜೆ ಮಾಡ್ತಿದ್ದೀರಾ ಇಲ್ಲ ಅಂತ? ನಾನು ಎಂದೂ ಪೂಜೆ ಮಾಡಿಲ್ಲ. ಸಿದ್ದರಾಮಯ್ಯ ಎಂದಿದ್ರು ಯಾರಿಗೂ ಪೂಜೆ ಮಾಡಿಲ್ಲ. ಓನ್ಲಿ ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಬಿಟ್ಟು ನಾನು ಯಾರಿಗೂ ಪೂಜೆನೇ ಮಾಡಿಲ್ಲ. ನಮ್ಮ ಅವ್ವ ಪೂಜೆ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಬೈಕೋಟ್ ಹೇಳಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.